ವಿದೇಶಲ್ಲಿ ಸಿಂಗಲ್ ಸ್ಕ್ರೀನಲ್ಲಿ ಅಭಿಮಾನಿಗಳು ಎಲ್ಲರೂ ಆಕಾಶ್ ನೋಡಿದ್ವಿ. ಆ್ಯಂಡ್ ಮೊದಲನೇ ಬಾರಿ ನೋಡ್ದಾಗಿತ್ತು ಇದನ್ನು. ಒಂದು 50 ಸತಿ ನೋಡಿದ್ದೀನಿ ನಾವು ಮೂವಿನ, ಆದ್ರೂ ಮೊದಲನೇ ಬಾರಿ ಎಲ್ಲರ ಜೊತೆ ಕುತ್ಕೊಂಡು ನೋಡ್ದಾಗಿತ್ತು. ಅಷ್ಟು ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಇಡೀ ಸಿನಿಮಾ ಪೂರ್ತಿ ನಮಗೆ ಆ ಹಾಡುಗಳು, ಆ ಡೈಲಾಗ್ಸು, ಅವ್ರ ಸ್ಟಂಟ್ಸು, ಅವ್ರ ಡ್ಯಾನ್ಸ್ ನೋಡಿ ಫುಲ್ ಗೂಸ್ ಬಂಪ್ಸ್ ಮೂಮೆಂಟ್ಸ್ ನಮಗೆಲ್ಲರಿಗೂ. ತುಂಬ ಖುಷಿ ಆಯಿತು ಇವತ್ತು ನನಗೆ ನೋಡಿ ನನ್ನ ಕುಟುಂಬದ ಜೊತೆ. ಡೌನ್ ಮಾಡಿ ಯಾ ಬೆಳಗ್ಗೆ ನೀವೊಂದು ವಿಡಿಯೋ ಕೂಡ ನೋಡ್ತಾ ಇದ್ದಾಗ ಹೇಳ್ತೀವಿ ಗೂಸ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಬೇರೆ ಏನೇನು ಅಂದರೆ ರಮ್ಯ ಅವ್ರು ಇವ್ರು ಕೂಡ ಆ್ಯಕ್ಟಿಂಗ್ ಚೆನ್ನಾಗಿತ್ತು ಅಂದರೆ ಅಫ್ಕೋರ್ಸ್ ಅವರು ಅಹೆಡ್ ಆಫ್ ಟೈಮ್. ಅಂದರೆ ನಾವು ಇವಾಗ ಏನು ಫ್ಯಾಷನ್ ಸೆನ್ಸ್ ಅಂತ ಎಲ್ಲ ನಾವು ಕಲಿತಾ ಇದ್ದೀವಲ್ಲ, ಅದನ್ನು ಅವ್ರು ಆವಾಗಲೇ ಮಾಡಿದ್ದಾರೆ. ಸೊ ಅವ್ರ ಮೇಕಪ್ಪು, ಅವ್ರ ಹೇರು, ಕಾಸ್ಟ್ಯೂಮ್ಸು, ಮತ್ತು ಏನಂತಾರೆ ಆ ಆ್ಯಟಿಟ್ಯೂಡು ಎಲ್ಲ ಹೀರೋಯಿನ್ಗಳಿಗೂ ಒಂಥರ ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ಸೊ ಎಸ್, ಬೋತ್ ಆಫ್ ದೆಮ್ ಅವರಿಬ್ಬರು ಸ್ಕ್ರೀನಲ್ಲಿ ಅವ್ರ ಕೆಮಿಸ್ಟ್ರಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಅಪ್ಪು ಸರ್ ಅಂದರೆ ಡ್ಯಾನ್ಸ್ ಫೈಟ್ಗೆ ಫೇಮಸ್. ಸೊ ಇದರಲ್ಲಿ ಯಾವ ಥರ ಇತ್ತು ಡ್ಯಾನ್ಸ್ ಫೈಟ್? ಡ್ಯಾನ್ಸ್ ಫೈಟ್ ಯಾರು ಹೇಳೋ ಹಾಗೆ ಇಲ್ಲ. ಆ ಎನರ್ಜಿ, ಆ ಪವರ್ ನೋಡಿದ್ರೇ ನಮಗೆಲ್ಲ ಮೋಟಿವೇಶನ್. ನಾವು ನಾಳೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕಪ್ಪ, ನಾವು ಈ ಥರ ಮಾರ್ಷಲ್ ಆರ್ಟ್ಸು ಅದು ಇದು ಎಲ್ಲ ಕಲಿಬೇಕಪ್ಪ. ಆ್ಯಕ್ಟರ್ಸ್ ಅಂದರೆ ಆಲ್ ಎಲ್ಲ ಕಲಿಬೇಕು ಅನ್ನೋದನ್ನು ಅವರಿಂದ ನಾವು ನೋಡಿ ಇನ್ಸ್ಪಿರೇಷನ್ ತೊಗೊಂಡಿರೋದು. ಸೊ ಯಾ ಅಪ್ಪು ಸರ್ ಅವ್ರದ್ದು ಈಗ ಕೆಲವು ಫಿಲಮ್ಗಳು ರಿಲೀಸ್ ಆಗ್ತಾಯಿದೆ. ಸೊ ನೆಕ್ಸ್ಟ್ ಯಾವ ಫಿಲಮ್ ರಿಲೀಸ್ ಆಗ್ಬೇಕಂತ ನಿಮ್ಮ ನೆಕ್ಸ್ಟು ಮಿಲನ. ನನಗಿಷ್ಟ ಮಿಲನ, ಯಾಕಂದರೆ ನಾನು ಕೂಡ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಒಂದು ಪಾತ್ರ ಮಾಡಿದ್ದೀನಿ ಮಿಲನದಲ್ಲಿ. ಅವ್ರ ಜೊತೆ ಒಂದು ಚಿಕ್ಕ ಸೀನ್ ಮಾಡಿದ್ದೀನಿ. ಸೊ ಹಾಗಾಗಿ ಮಿಲನ ಯಾವುದೇ ರಿಲೀಸ್ ಆದರೂ ನಾವೆಲ್ಲರೂ ಬಂದು ನೋಡ್ತೀವಿ, ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆಕಾಶ್ ನೋಡಿ. ಆ್ಯಂಡ್ ಎಲ್ಲ ಅಭಿಮಾನಿಗಳಿಗೂ ಇಟ್ಸ್ ಎ ಟ್ರೀಟ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.